ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನೀಗ ಮಾತಾಡ್ತಿರೋ ವಿಷಯ ಬಂದು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ. ಮೊದಲು, ಸ್ಟಾಕ್ ಮಾರ್ಕೆಟ್ ಎಂದರೆ ಕಂಪನಿಗಳ ಶೇರ್ ಖರೀದಿ ಮಾಡುವ ಸ್ಥಳ. ಒಂದು ಕಂಪನಿ ಶೇರ್ ಖರೀದಿಸಿದರೆ ಆ ಕಂಪನಿ ನಿಮಗೆ ಸ್ವಲ್ಪ ಓನರ್ಶಿಪ್ ಸಿಗುತ್ತದೆ. ಭಾರತದಲ್ಲಿ ಪ್ರಮುಖ ಸ್ಟಾಕ್ ಎಕ್ಸ್ಚೇಂಜ್ ಎರಡು: NSE ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು BSE ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಇವೆರಡು ಮೇಲೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನಡೆಯುತ್ತದೆ. ಟ್ರೇಡಿಂಗ್ ಅಂದರೆ ಶೇರನ್ನು ಕಡಿಮೆ ಬೆಲೆಗೆ ಖರೀದಿ ಮಾಡಿ ಹೆಚ್ಚು ಬೆಲೆಗೆ ಮಾರಾಟ ಮಾಡಿ ಪ್ರಾಫಿಟ್ ಪಡೆಯುವುದು. ಒಂದು ವಿಷಯ ಅರ್ಥ ಮಾಡ್ಕೋಬೇಕು, ಶೇರ್ ಮಾರ್ಕೆಟ್ನಲ್ಲಿ ಪ್ರಾಫಿಟ್ ಎಷ್ಟು ಬರ್ತದೋ ಲಾಸ್ ಕೂಡ ಅಷ್ಟೇ ಇರುತ್ತದೆ. ನಾವು ಇದನ್ನು ತಲೆಯಲ್ಲಿ ಇಟ್ಕೊಂಡು ನಾವು ಟ್ರೇಡಿಂಗ್ ಮಾಡಬೇಕು. 2026ರಲ್ಲಿ ನಡೆದಂಥ ಅಮೆರಿಕ ಈಸ್ಟರ್ನ್ ವಾರಿಂದ ಸ್ಟಾಕ್ ಮಾರ್ಕೆಟ್ ಸ್ಥಗಿತಗೊಂಡಿದೆ. ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆಗಿರೋ ನಾವು ಸ್ವಲ್ಪ ನೋಡ್ಬೋದು. ನಿಮಗೆ ಏನಾದರೂ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಬೇಕು, ಅಲ್ಲರ SIP ಮಾಡಬೇಕು ಅಂತ ಯಾವ್ದಾದ್ರು ಸ್ಟಾಕ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ, ಮೊದಲು ನೀವು ಆ ಸ್ಟಾಕ್ ಬಗ್ಗೆ ಚೆನ್ನಾಗಿ ಇನ್ಫಾರ್ಮೇಷನ್ ತಿಳ್ಕೊಬೇಕಾಗುತ್ತೆ. ಆ ಸ್ಟಾಕ್ ಯಾವ ರೀತಿ ನಡೆಯುತ್ತೆ ಎಲ್ಲವನ್ನು ತಿಳಿದುಕೊಂಡು ಆ ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡಬೇಕು. ನೀವು ಟ್ರೇಡಿಂಗ್ ಮಾಡುವ ಮೊದಲು ಶೇರ್ ಮಾರ್ಕೆಟ್ ಬಗ್ಗೆ ಲರ್ನಿಂಗ್, ರಿಸರ್ಚ್, ರಿಸ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳಿದುಕೊಳ್ಳುವುದು ಬಹಳ ಮುಖ್ಯವಾಗಿರುತ್ತದೆ. ಇದೇ ತರಹ ಇನ್ಫಾರ್ಮೇಷನ್ಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.